ಗರುಡ ಏ ಗರುಡ ರಾಜ, ಈ ಗಂಡುಗಳಿಗೆರಡು ಅಜ್ಜನ ಸಿಂಹದ ಗುಹೆಯೊಳಗೆ ಬಂದ ಕೊನೆ ನೀನವನ ಕತ್ತೆ. ಹಿಂದೆ ದೆಹಲಿಯಲ್ಲಿ ಕಾರ್ ಆಕ್ಸಿಡೆಂಟ್ ನಲ್ಲಿ ರಕ್ತದ ಮಡಿಲಿನಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವಾಗ ನಿನ್ನ ಪ್ರಾಣವನ್ನೇ ಪಣವಾಗಿಟ್ಟು ನಿನ್ನ ಕಾರ್ನಲ್ಲಿ ಎತ್ತುಕೊಂಡು ಹೋಗಿ ನಿನ್ನ ರಕ್ತ ಕೊಟ್ಟು ನನ್ನನ್ನು ಉಳಿಸಿದೆಯಲ್ಲ, ಅವನೇ ನಾನು. ಅಂದರೆ ನೀವು ಬೆಂಗಳೂರಿನ ಗಾಂಜಾ ಸ್ಮಗ್ಲರ್ ವೀರಭದ್ರಗೌಡನಲ್ಲವೇ? ಓಹೋ, ಗಾಂಜಾ ಸ್ಮಗ್ಲರ್ ವೀರಭದ್ರೇಗೌಡರು ಬಹಳ ದಿನಕ್ಕೆ ಈ ಗರುಡ ರಾಜನ ಭೇಟಿಯಾಗಲು ಬಂದ ಕಾರಣ? ನೋಡು ಗರುಡರಾಜ್, ನಮ್ಮಿಬ್ಬರ ಸ್ನೇಹ ಸಂಬಂಧ ಚಿರಕಾಲವಾಗಿ ಉಳಿಯಬೇಕಾದರೆ ನೀನು ನನಗೊಂದು ಸಹಾಯ ಮಾಡಬೇಕು. ನೋಡಿ ಗೌಡ್ರಿ, ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸ ಈ ಗರುಡರಾಜನಿಗಿಲ್ಲ. ನೇರವಾಗಿ ನಿಮಗೆ ಏನಾಗಬೇಕು ಹೇಳಿ. ನೋಡು ಗರುಡರಾಜ, ನಾಳೆ ಜನವರಿ 26 ಪ್ರಜಾರಾಜ್ಯೋತ್ಸವ ದಿನ. ನಾಳೆ ಜನವರಿ 26 ಪ್ರಜಾರಾಜ್ಯೋತ್ಸವ ದಿನ ಎಂದು 10 ವರ್ಷದ ಬಾಲಕನಿಗೂ ಸಹ ಗೊತ್ತು. ಅಂಥದ್ರಲ್ಲಿ ನನಗೆ ಗೊತ್ತಿಲ್ಲವೆಂದರೆ ನನ್ನನ್ನೇನು ಸತದಡ್ಡನೆಂದು ತಿಳಿದುಕೊಂಡಿರುವಯ್ಯ? ಹಾಗಲ್ಲ ಗರುಡರಾಜ, ನಾಳೆ ಜನವರಿ 26 ಪ್ರಜಾರಾಜ್ಯೋತ್ಸವ ದಿನದಂದು ಈ ಊರಿನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೊಸದಾಗಿ ಬಂದಿರುವ ಪೊಲೀಸ್ ಆಫೀಸರ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ಧ್ವಜಾರೋಹಣ ಮಾಡುತ್ತಾನೆ. ಬಟ್ ಆ ಬಂಡ ಬಡ್ಡಿ ಮಗ ವಿಶ್ವನಾಥ ಧ್ವಜಾರೋಹಣ ಮಾಡುವುದಕ್ಕಿಂತ ಪೂರ್ವದಲ್ಲಿ ನೀನು ಅವನನ್ನ ಯಮಲೋಕಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಅಂದರೆ ನಿಮ್ಮ ಮಾತಿನ ಅರ್ಥ? ಆ ಬಂಡ ಬಡ್ಡಿ ಮಗ ವಿಶ್ವನಾಥನನ್ನ ನೀನು ಕೊಲೆ ಮಾಡಬೇಕು. ಆ ವಿಶ್ವನಾಥನನ್ನು ಕೊಲೆ ಮಾಡಲು ಕಾರಣ? ನೋಡು ಗರುಡರಾಜ್, ನಾನು ಕಳ್ಳತನದಿಂದ ಲಂಡನ್ಗೆ ಕಳಿಸುತ್ತಿರುವ ಗಾಂಜಾ ಮಾಲನ್ನ ಅಟ್ಯಾಕ್ ಮಾಡಿ ಇದು ನಮ್ಮ ಕಡೆಯವರನ್ನ ಲಾಕಪ್ಗೆ ಹಾಕಿದ್ದಾನೆ. ಆ ಬಂಡ ಬಡ್ಡಿ ಮಗ ವಿಶ್ವನಾಥ ನಮ್ಮ ಕಡೆಯವರನ್ನ ಕೋರ್ಟ್ಗೆ ಹಾಜರುಪಡಿಸುತ್ತಿದ್ದಾನೆ. ಬಟ್ ಆ ಬಂಡ ಬಡ್ಡಿ ಮಗ ವಿಶ್ವನಾಥ ನಮ್ಮ ಕಡೆಯವರನ್ನ ಕೋರ್ಟ್ಗೆ ಹಾಜರುಪಡಿಸುವುದಕ್ಕಿಂತ ಪೂರ್ವದಲ್ಲಿ ನೀನು ಅವನನ್ನ ಯಮಲೋಕಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಈ ಕೆಲಸ ಮಾಡಿದರೆ ನನಗೆ ಸಿಗುವ ಲಾಭ? ಈ ಕೆಲಸ ನೀನ್ ಮಾಡಿಕೊಂಡ್ರೆ ನಿನಗೆ 1 ಲಕ್ಷ ಕೊಡ್ತೇನೆ. ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಬೆಲೆ ಕೇವಲ ಜುಜ್ಬಿ 1 ಲಕ್ಷ? ಇದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. 1 ಲಕ್ಷ ಕಡಿಮೆ ಆದ್ರೆ 2 ಲಕ್ಷ ಕೊಡ್ತೇನೆ. ಓಕೆನಾ? ಲೇ ಗೌಡ, ನಿನ್ನಂತ ಕಚುಡ ಮನುಷ್ಯನ ಜೊತೆ ನನ್ನ ವ್ಯವಹಾರ ಕುದುರುವುದಿಲ್ಲ. ಬಂದ ದಾರಿಗೆ ಸುಂಕವಿಲ್ಲವೆಂದು ಇಲ್ಲಿಂದ ರೈಟ್ ಹೇಳು. ಏ ಗರುಡರಾಜ್, 2 ಲಕ್ಷ ಕಡಿಮೆ ಆದ್ರೆ 5 ಲಕ್ಷ ಕೊಡ್ತೇನೆ. ಓಕೆನಾ? ಓಕೆ, ಡನ್. ನೋಡು ಗರುಡರಾಜ್,
ಹಣ ನೀರಿನಂತೆ ಖರ್ಚಾದರೂ ಚಿಂತೆ ಇಲ್ಲ, ಬಟ್ ಹಿಡಿದ ಕೆಲಸ ಮಾತ್ರ ಸಕ್ಸಸ್ ಆಗಲೇಬೇಕು. ಈ ಗರುಡ ರಾಜನ ರುಂಡು ಬಿದ್ದರೂ ಸರಿ, ಹಿಡಿದ ಕೆಲಸ ಮುಗಿಸದೆ ಬಿಡುವನಲ್ಲ ಈ ಹಠವಾದಿ ಗರುಡ ರಾಜ. ಸರಿ ಗರುಡರಾಜ್, ನಾನಿನ್ನ ಹೋಗಿ ಬರ್ತೇನೆ. ಓಯ್! ಇನ್ಸ್ಪೆಕ್ಟರ್ ವಿಶ್ವನಾಥ್, ಕರ್ನಾಟಕದ ಪೊಲೀಸ್ ಟೈಗರ್ನೆಂದು ಬಿರುದು ಪಡೆದು ದಿಟ್ಟವಾಗಿ ಗಮನ ಕಡೆಯವರನ್ನು ಕೋರ್ಟಿಗೆ ಒಪ್ಪಿಸಲು ಹೊರಟಿವೆಯ ವಿಶ್ವನಾಥ್, ಇದು ಮಾತ್ರ ನಿನ್ನಿಂದ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಈ ಗರುಡ ರಾಜ್ಯ ಹೇಳಿದ ಮಾತಿಗೆ ಬೆಲೆ ಕೊಟ್ಟು ಗೌಡನ ಕಡೆಯವರನ್ನು ಬಿಟ್ಟರೆ ನಿನಗೂ ಕ್ಷೇಮ, ನನಗೂ ಕ್ಷೇಮ. ಇರದಿದ್ದರೆ ಈ ಭೂಲೋಕದಲ್ಲಿ ಮಾಡುತ್ತಿರುವ ಜನಸೇವೆಯನ್ನು ಬಿಟ್ಟು ಯಮಲೋಕದಲ್ಲಿ ಭೂತ ಪಿಶಾಚಿಗಳ ರಕ್ಷಣೆ ಮಾಡಬೇಕಾಗುತ್ತದೆ. ಬಟ್ ಹಣಕ್ಕಾಗಿ ಏನು ಬೇಕಾದರೂ ಮಾಡಬಲ್ಲ ಈ ಹಠವಾದಿ ಗರುಡ ರಾಜ. ಇದಕ್ಕೇನಾದರೂ ನಿನ್ನ ಹೆಂಡತಿ ಆಟ ಬಂದರೆ ಅವಳನ್ನು ಸಹ ಕೊಲ್ಲದೆ ಬಿಡುವನಲ್ಲ ಈ ಹೇಸಿ ಗುಣದ ಗರುಡ ರಾಜ.